ಸೊ ಹಾಯ್ ವೀಕ್ಷಕರೇ, ಮತ್ತೊಮ್ಮೆ ಒಂದು ಹೊಸ ವಿಡಿಯೋಗೆ ಸ್ವಾಗತ. ನಾನು ಇವತ್ತು ನೆಕ್ಸ್ಟ್ ಕಾರ್ಸ್ಗೆ ಬಂದಿದ್ದೀನಿ. ಈ ಶೋರೂಮ್ ಬಂದುಬಿಟ್ಟು ನಾಗರಬಾವಿ ಹತ್ರ ಬರುತ್ತೆ. ಇವ್ರ ಹತ್ರ ಕಾರ್ಸ್ಗಳು ತುಂಬ ಸ್ಟಾಕ್ ಇತ್ತೆ, ಅದು ಕೂಡ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಅಂತೆ. ಸೊ ವಿಡಿಯೋ ಪೂರ್ತಿ ತನಕ ನೋಡಿ. ಸೊ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನಮ್ಮ ಜೊತೆ ಸರ್ ಇದ್ದಾರೆ, ಅವ್ರಿಗೆ ವೆಲ್ಕಮ್ ಮಾಡೋಣ. ಹಾಯ್ ಸರ್. ಹಾಯ್ ಸರ್, ಹೇಳಿ ಸರ್. ಹೇಗಿದ್ದಾರೆ? ಆರಾಮಾಗಿದ್ದೀನಿ ಸರ್. ಸೊ ಮೊದಲನೇದಾಗಿ ಫಸ್ಟ್ ನಮ್ಮ ವೀಕ್ಷಕರಿಗೆ ಅಡ್ರೆಸ್ ಹೇಳಿ ಸರ್, ಎಲ್ಲಿ ಸರ್ ಬರುತ್ತೆ? ಇದು ಬಂದು ಎಕ್ಸಾಕ್ಟ್ ಲೊಕೇಶನ್ ಬಂದು ಓಕೆ ನಾಗರಬಾವಿ ನಮ್ಮೂರ ತಿಂಡಿ ಹೋಟೆಲ್ ನೋಡಿ, ಅಲ್ಲಿ ಬರುತ್ತೆ. ಓಕೆ ನಮ್ಮೂರ ತಿಂಡಿ ಹೋಟೆಲ್ ಆಪೋಸಿಟ್ ಅಂಡರ್ ಪಾಸ್ ಮಾಡ್ತಿದ್ದಂಗೆ ಸ್ವಲ್ಪ ಸ್ವಲ್ಪ ಹಂಗೆ ಸ್ಟ್ರೈಟ್ ಬಂದ್ರೆ ನೋಡಿ, ರೈಟ್ ಸೈಡ್ ಅಲ್ಲೇ ನಮ್ ನೆಕ್ಸಾ ಕಾರ್ಸ್ ಬೋರ್ಡ್ ಕಾಣಿಸುತ್ತೆ. ಅಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಗಾಡಿಗಳು ಕೂಡ ನಿಮಗೆ ಕಾಣಿಸುತ್ತೆ ಕಸ್ಟಮರ್ಗೆ. ಅಲ್ಲಿಂದ ಸ್ಟಾರ್ಟ್ ಆಗ್ಬಿಡುತ್ತೆ ಗಾಡಿಗಳು. ಹೌದು ಸರ್. ಓಕೆ ಸರ್, ನಿಮ್ಮ ಹತ್ರ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್? ಸ್ಟಾರ್ಟಿಂಗ್ ಪ್ರೈಸ್ ಬಂದು 1,35,000 ಇದೆ. ಓಕೆ, 1,35,000 ಸರ್ ಇಲ್ಲ, 95,000 ಇದೆ. 800 ಇದೆ. ಓಕೆ, 95,000 ಸ್ಟಾರ್ಟ್ ಆಗಿ 9,50,000 ಗಾಡಿಗಳು ಇದಾವೆ. ಯಾವ ಗಾಡಿ ಬೇಕು, ಶಿಫ್ಟ್ ಬೇಕಾ, ಶಿಫ್ಟ್ ಡಿಸೈರ್, i10, i20, ಯಾವ ತರ ವೆಹಿಕಲ್ಸ್ ಬೇಕೋ ಎಲ್ಲಾ ತರದ ವೆಹಿಕಲ್ಸ್ ಕೂಡ ನಮ್ಮಲ್ಲಿ ಸಿಗುತ್ತೆ. ಇಲ್ಲ ಅಂದ್ರೂ ಕೂಡ ನೀವು ಅಡ್ಜಸ್ಟ್ ಮಾಡಿ ಕೊಡ್ತೀರಾ ಸರ್? ಇಲ್ಲ ಸರ್, ಕಸ್ಟಮರ್ಗೆ ಯಾವ್ದಾದ್ರು ಲೈಕ್ ಮಾಡ್ತಾರ, ಯಾವ ಗಾಡಿ ಬೇಕು ಅಂತಾರ, ಖಂಡಿತ ನಾವು ಕಸ್ಟಮರ್ಗೆ ಆಗ ಅವ್ರಿಗೆ ಯಾವ ಗಾಡಿ ಬೇಕಾಗುತ್ತೆ ಆ ಗಾಡಿ ನಾವು ತರಿಸ್ಕೊಡೋ ವ್ಯವಸ್ಥೆ ಮಾಡೋಣ. ಓಕೆ ಸರ್. ಸೊ ಲೋನ್ ಬಂದ್ರೆ ಲೋನ್ ಹೇಗೆ ಸರ್? ಲೋನ್ ಬಂದ್ರೆ ಓಕೆ 2012 ಅಬೌವ್ 12 ಮೇಲೆ ಆಲ್ ಓವರ್ ಕರ್ನಾಟಕ, ಓಕೆ ಪ್ರೊಫೈಲ್ ಚೆನ್ನಾಗಿರ್ಬೇಕು, ಓಕೆ ಶ್ಯೂರಿಟಿ ಸಿಕ್ಬೇಕು. ಶ್ಯೂರಿಟಿ ಸಿಗೋದಾದ್ರೆ ಆಲ್ ಓವರ್ ಕರ್ನಾಟಕ ಯಾವ ಮೂಲೆಯಲ್ಲೇ ಇರಲಿ ಲೋನ್ ಕೂಡ ನಾವೇ ಮಾಡಿಸ್ಕೊಡ್ತೀವಿ. ನೀವೇ ಮಾಡಿಸ್ಕೊಡ್ತೀರಾ? ಖಂಡಿತ ಮಾಡಿಸ್ಕೊಡ್ತೀವಿ. ಓಕೆ ಓಕೆ ಸರ್. ಸೊ ಹಾಗಾದ್ರೆ ಬನ್ನಿ ಸರ್, ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ ಸರ್, ಸ್ಟಾರ್ಟ್ ಮಾಡೋಣ. ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಸರ್? 800 ಆಲ್ಟೋ ನೋಡ್ಬೋದು. ಆಲ್ಟೋ ಇದೆ. ಯಾವ ಮಾಡೆಲ್ ಇದು ಆಲ್ಟೋ? ಸರ್ ಆಲ್ಟೋ ಬಂದು LXi AC ಪವರ್ ಸ್ಟೇರಿಂಗ್ ಬರುತ್ತೆ. ಓಕೆ ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಓಕೆ 10 ಮಾಡಲು ಸೆಕೆಂಡ್ ಓನರ್ ಗಾಡಿ. ಓಕೆ ಇದು ಬಂದು 2,05,000 ಕೋಟಿಂಗ್ ಇರೋದು. ಓಕೆ ಸರ್ ಫೈನಲ್ ಟು ಫೈನಲ್ ಬಂದು 1,85,000 ರೂಪಾಯಿ ಕೊಡೋಣ. ಓಕೆ, ಫೈನಲ್ ಟು ಫೈನಲ್ ಬಂದ್ರೆ 1,85,000. 1,85,000 ರೂಪಾಯಿ. ಗಾಡಿ ಫಸ್ಟ್ ಕ್ಲಾಸ್ ಆಗಿದೆ ಸರ್. ತಗೊಂಡು ಕಸ್ಟಮರ್ ಮಾಡ್ಸಂತದ್ದು ಏನಿಲ್ಲ. ಒಂದು ಕೊಡ್ಬೇಕಂದ್ರೆ ಒಂದು ವಾಟರ್ ವಾಶ್ ಮಾಡಿಸ್ಕೊಡ್ತೀವಿ. ಯಾಕಂದ್ರೆ ನಮ್ಮಲ್ಲಿ ರೋಡಲ್ಲಿ ನಿಂತಿರೋದ್ರಿಂದ ಧೂಳೆಲ್ಲ ಕುಂತ್ಕೊಂಡಿರುತ್ತೆ ನೋಡಿ. ಇದು ಕೊಡ್ಬೇಕಂದ್ರೆ ವಾಶ್ ಮಾಡಿ ನೀಟಾಗಿ ಗಾಡಿಗೂ ಕೊಡೋಣ. ಡೆಲಿವರಿ ಕೊಡೋ ಟೈಮಲ್ಲಿ ವಾಶ್ ಮಾಡಿ ಕ್ಲೀನಾಗಿ ಕೊಡ್ತೀರಾ ನೀವು ಗಾಡಿ? ಖಂಡಿತ ಮಾಡಿಸ್ಕೊಡೋಣ ಸರ್. ಓಕೆ ಓಕೆ ಸರ್. ಸೊ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ವ್ಯಾಗನಾರ್ ಇದೆ ಸರ್. ಇದು ಬಂದು 2015 ಮಾಡಲು. ಓಕೆ ಸೆಕೆಂಡ್ ಓನರ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಅದರಲ್ಲೂ VXi AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿನೂ ಕೂಡ ಗುಡ್ ಕಂಡೀಷನ್ ಆಗೈತೆ. 72 ಚೇಂಜ್ ಕಿಲೋಮೀಟರ್ ಓಡಿದೆ ಸರ್. ಒರಿಜಿನಾಲಿಟಿ ಇದೆ ಗಾಡಿ. ಹೌದು ಸರ್, ನ್ಯೂ ಶೇಪ್. ನೀವು ನೋಡಬಹುದು. ಟೈಪ್ 2 ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ನೋಡಬಹುದು, ವೆಲ್ ಮೇಂಟೈನ್ ಆಗಿದೆ ಗಾಡಿ. ಇಂಟೀರಿಯರ್ ಕೂಡ ಅಷ್ಟೇ ನೀವು ನೋಡಬಹುದು ಸರ್. ತುಂಬಾ ಚೆನ್ನಾಗಿದೆ ಗಾಡಿ ಸರ್. ಇದು ಬಂದು 3,65,000 ಕೋಟಿಂಗ್ ಇರೋದು. 3,50,000 ರೂಪಾಯಿ ಕೊಡೋಣ ಸರ್. ಓಕೆ, 3,50,000 ಸರ್ ವಿತ್ ಲೋನ್ ಕೂಡ ಮಾಡಿಸ್ಕೊಡೋಣ. ಲೋನ್ ಆಗುತ್ತೆ ಸರ್? ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ನಾನು ಹೇಳಿದ್ನಲ್ಲ, ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಲೋನ್ ಅಂತೂ ಖಂಡಿತ ಮಾಡ್ಕೊಡ್ತೀರಾ ನೀವು? ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು ಲೋನ್ ಮಾಡ್ಕೊಡ್ತೀರಾ ಸರ್? ಒಂದು 80% ಆಗುತ್ತೆ. 80% ಲೋನ್ ಮಾಡ್ಕೊಡ್ತೀರಾ? 80% ಖಂಡಿತ ಮಾಡಿಸ್ಕೊಡೋಣ. ಓಕೆ ಸರ್, ಬನ್ನಿ ಸರ್. ಸೊ ಹಾಗಾದ್ರೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ರಿಡ್ಸ್ ಇದೆ ಸರ್. ಇಟ್ಸ್ ಬಂದು 2010 ಮಾಡಲು ಸಿಂಗಲ್ ಓನರ್ ಗಾಡಿ. 76,000 ಓಡಿದೆ. ಜಿನಿಯನ್ ಮೀಟರ್, ಅದರಲ್ಲೂ ಡೀಸೆಲ್ ಗಾಡಿ. ತುಂಬಾ ಚೆನ್ನಾಗಿದೆ. ಒಳ್ಳೆ ಮೈಲೇಜ್ ಬರುತ್ತೆ ಸರ್. ಇದು ಬಂದು 3,10,000 ಕೋಟಿಂಗ್ ಇರೋದು. 2,90,000 ರೂಪಾಯಿ ಆಗುತ್ತೆ. 2,90,000 ರೂಪಾಯಿ ಮಾಡ್ಕೊಳ್ಳೋಣ ಸರ್. ಇದಕ್ಕೆಲ್ಲ ಲೋನ್ ಸಿಗಲ್ಲ 10 ಮಾಡಲಿಕ್ಕೆ. ಅದೇ ಬಿಲೋ 12 ಲೋನ್ ಸಿಗಲ್ಲ. ಹೌದೌದು. ಅಬೌಟ್ 12ಗೆ ಲೋನ್ ಸಿಗುತ್ತೆ. ಸೊ ಇದೇ ಫೈನಲ್ ಪ್ರೈಸ್ ಸರ್? ಇನ್ನೊಂದು ಸ್ವಲ್ಪ ನಮ್ಮ ವೀಕ್ಷಕರು ಬಂದರೆ ಇನ್ನೊಂದು ಸ್ವಲ್ಪ ಹೆಚ್ಚು ಮಾಡ್ಕೊಡ್ತೀರಾ ಸರ್? ಬನ್ನಿ ಸರ್, ಕಸ್ಟಮರ್ ಓಕೆ ಆಯ್ತು ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. ಸ್ವಿಫ್ಟ್ ಯಾವ ಮಾಡಲ್ ಸರ್ ಇದು? ಸ್ವಿಫ್ಟ್ ಸರ್ ಇದು ಬಂದು 2010 ಮಾಡಲು ಸೆಕೆಂಡ್ ಓನರ್ ಗಾಡಿ. LXi ಓಕೆ AC ಪವರ್ ಸ್ಟೇರಿಂಗ್ ಮಾತ್ರ ಬರುತ್ತೆ, ಪವರ್ ವಿಂಡೋ ಬರಲ್ಲ. ಅದರಲ್ಲೂ ಪೆಟ್ರೋಲ್ ಗಾಡಿ ಚೆನ್ನಾಗಿದೆ. ಬಜೆಟ್ ಅಲ್ಲಿ ಕೊಡೋಣ ಸರ್. ಇದು 2,10,000 ಕೋಟಿಂಗ್ ಇರೋದು. ಫೈನಲ್ ಟು ಫೈನಲ್ ಬಂದು 1,95,000 ರೂಪಾಯಿ ಆಗುತ್ತೆ. 1,90,000 ಮಾಡ್ಕೊಡ್ತೀರಾ? ಖಂಡಿತ ಮಾಡ್ಕೊಡೋಣ ಸರ್. ಓಕೆ, ಟೈರ್ಸ್ ಕೂಡ ನೋಡ್ಬೋದು. ಕಂಡೀಷನ್ 80% ಟೈರ್ಸ್ ಇದೆ, ನೀವು ನೋಡ್ಬೋದು. ಸೊ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಸ್ವಿಫ್ಟ್ ಇದೆ. ಇದು ಸರ್ ಇದು ಬಂದು 2013 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ 83,000 ಓಡಿದೆ. VDI ಡೀಸೆಲ್ ಗಾಡಿ. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಎಲ್ಲ ಬರುತ್ತೆ. ಹೌದು ಸರ್, ಎಲ್ಲ ಬರುತ್ತೆ. ಗಾಡಿನೂ ಕೂಡ ಚೆನ್ನಾಗಿದೆ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ. ನಮ್ಮಲ್ಲಿ ಏನಪ್ಪಾ ಅಂದ್ರೆ ಸಣ್ಣ ಪುಟ್ಟ ಸ್ಕ್ರಾಚಸ್ ಇರುತ್ತೆ. ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ ಹೇಳ್ತೀವಿ. ಇಲ್ಲ ರೆಡಿ ಮಾಡಿಸ್ಕೊಡ್ಬೇಕು, ರೆಡಿನೂ ಕೂಡ ನಾವು ಮಾಡಿಸ್ಕೊಡ್ತೀವಿ. ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ ಸರ್. ಇದು 3,80,000 ರೂಪಾಯಿ ಆಗುತ್ತೆ. ಓಕೆ, ಆಸ್ ಇಟ್ ಈಸ್ ಕಂಡೀಷನ್ 3,80,000 ರೂಪಾಯಿ ಮಾಡ್ಕೊಡ್ತೀರಾ? ಹೌದು. ಅದು ಮಾಡಿಕೊಡಿ ಅಂದ್ರೆ ಅದಕ್ಕೆ ಎಕ್ಸ್ಟ್ರಾ ಆಗುತ್ತೆ ಸರ್? ಅದಕ್ಕೆ ಎಕ್ಸ್ಟ್ರಾ ಆಗುತ್ತೆ. ಅದೇನು ಬರುತ್ತೆ ಖರ್ಚು ಅದು ಕೊಟ್ಟರೆ ಸಾಕು. ಅದನ್ನು ಕೂಡ ನಾವು ರೆಡಿ ಮಾಡಿಸ್ತೀವಿ. ಓಕೆ ಸರ್. ಓಕೆ, ಸೊ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಸ್ವಿಫ್ಟ್ ಇದೆ, ವೈಟ್ ಕಲರ್ದು. ಇದು ಯಾವ ಮಾಡಲ್ ಸರ್ ಇದು? ಸರ್ ಇದು ಬಂದು 2010 ಮಾಡಲು ಸೆಕೆಂಡ್ ಓನರ್. VDI. ಓಕೆ, VDI ಇದೆ. VDI AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಎಲ್ಲ ಬರುತ್ತೆ. ಅದರಲ್ಲೂ ಡೀಸೆಲ್ ಗಾಡಿ. ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್ ಅಲ್ವಾ ಸರ್? ಡೀಸೆಲ್ ಗಾಡಿ ಅಂದ್ರೆ ಮೈಲೇಜ್ಗೆ ಒಳ್ಳೆ ಹುಡುಕ್ತಾ ಇರ್ತಾರೆ ಜನಗಳು. ಹೌದೌದು. ನೋಡಿ ನೀವು ಬೆಲೆ ಸರ್ ಇದ್ರದ್ದು? ಸರ್ ಇದು ಬಂದು 2,65,000 ರೂಪಾಯಿ ಕೊಟ್ಬಿಡೋಣ. ಓಕೆ, 2,65,000 ಫೈನಲ್ ರೇಟ್. ಅದು ಕಸ್ಟಮರ್ ಪಾರ್ಕಿಂಗ್ ಸೇಲ್ ಬಿಟ್ಟಿರೋದು. 2,65,000 ರೂಪಾಯಿ ಕೊಡೋಣ. ಓಕೆ ಸರ್, ನೋಡ್ಬೋದು. ಕಂಡೀಷನ್ ಕೂಡ ಸಕ್ಕತ್ತಾಗಿದೆ, ಫುಲ್ ಮೇಂಟೈನ್ ಆಗಿದೆ ಗಾಡಿ ಇದು.
ಸೊ ಸ್ಯಾಂಟ್ರೋ ಇದೆ ಸರ್. ಸ್ಯಾಂಟ್ರೋ ಬಂದು 2006 ಮಾಡಲು ಥರ್ಡ್ ಓನರ್ ಎಕ್ಸ್ಪೋ ಅಂದ್ರೆ AC ಪವರ್ ಸ್ಟೇರಿಂಗ್ 4 ಪವರ್ ವಿಂಡೋ ಬರುತ್ತೆ, ಟಾಪ್ ಅಂಡ್ ಮಾಡಲು. ಗಾಡಿನೂ ತುಂಬಾ ಚೆನ್ನಾಗಿದೆ. ಟೈರ್ ಕಂಡೀಷನ್ ನೋಡೋದಾದ್ರೆ ನಿಮ್ಗೆ 90% ಟೈರ್ ಕಂಡೀಷನ್ ಇದೆ. ಗಾಡಿನೂ ಕೂಡ ಗುಡ್ ಕಂಡೀಷನ್ ಆಗೈತೆ. ಸರ್ ಇದು ಬಂದು 1,75,000 ಕೋಟಿಂಗ್ ಇರೋದು. 1,60,000 ರೂಪಾಯಿಗೆ ಆಗುತ್ತೆ. 1,60,000 ರೂಪಾಯಿಗೆ ಮಾಡ್ಕೊಡ್ತೀರಾ ನೀವು? ಹೌದು ಸರ್, ಖಂಡಿತ ಮಾಡ್ಕೊಡೋಣ. ಕಂಡೀಷನ್ ಕೂಡ ಅಷ್ಟೇ ಸಕ್ಕತ್ತಾಗಿದೆ ಕಂಡೀಷನ್. ಸರ್ ಚೆನ್ನಾಗಿದೆ ಗಾಡಿ, ನಾನು ಹೇಳಿದ್ನಲ್ಲ ಒಂದು ನೋಡಿ ರೋಡ್ ಮಣ್ಣು ರೋಡ್ ಆಗಿರೋದ್ರಿಂದ ವಿಡಿಯೋನಲ್ಲಿ ನೋಡ್ಬಿಟ್ಟು ಜಡ್ಜ್ ಮಾಡ್ತಾರೆ. ವಿಡಿಯೋನಲ್ಲಿ ನೋಡಿದ್ರೆ ಜಡ್ಜ್ ಮಾಡಕ್ಕೆ ಆಗಲ್ಲ. ಮುಂದೆ ಬಂದ್ರೆ ಟೆಸ್ಟ್ ಡ್ರೈವ್ ತಗೊಂಡು ಗಾಡಿ ಕಂಡೀಷನ್ ನೋಡಿ ಕಂಡೀಷನ್ ನೋಡ್ಕೊಳ್ಳಿ. ಕೊಡ್ಬೇಕಂದ್ರೆ ಒಂದು ರೌಂಡ್ ಎಲ್ಲ ವಾಶ್ ಮಾಡಿಸಿ ಕೊಡೋಣ ಕಸ್ಟಮರ್ಗೆ. ಓಕೆ ಸರ್. ಸೊ ನೆಕ್ಸ್ಟ್ ಟಾಟಾದು ವೆಹಿಕಲ್ ಇದೆ. ಯಾವ ಮಾಡೆಲ್ ಸರ್? ಇಂಡಿಕಾ ವಿಸ್ಟಾ ಇದು. ಓಕೆ, ಇಂಡಿಕಾ 2009 ಮಾಡಲು ಸಿಂಗಲ್ ಓನರ್, 29 ವರೆಗೂ FC ಇದೆ. ಕ್ವಾರ್ಟರ್ ಜೆಟ್ ಇಂಜಿನ್, ಶಿಫ್ಟ್ ಇಂಜಿನ್. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಫ್ರೆಶ್ FC ಇದೆ. ಇದು ಬಂದು ಕಸ್ಟಮರ್ ಕೋಟಿಂಗ್ 1,75,000 ಹೇಳ್ತಾವ್ರೆ. ಸರ್ 1,60,000 ರೂಪಾಯಿ ಕೊಡೋಣ. 1,60,000 ರೂಪಾಯಿಗೆ ಫ್ರೆಶ್ FC ಇದೆ ಸರ್. 29 ವರೆಗೂ FC ಇದೆ. ಆರಾಮಾಗಿ ಗಾಡಿ ತಗೊಂಡು ಓಡಿಸಬಹುದು. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ. ಸೆಕೆಂಡ್ಸ್ ಅಲ್ಲಿ ನೀವು ಯಾವುದೇ ಗಾಡಿ ತಗೊಂಡ್ರು ಕೂಡ ಸಣ್ಣ ಪುಟ್ಟ ಸ್ಕ್ರಾಚಸ್ ಇರುತ್ತೆ. ಒಂದು 5,000 ಖರ್ಚು ಮಾಡ್ಕೋಬೇಕು. ಓಕೆ ಸರ್. ಸೊ ನೆಕ್ಸ್ಟ್ ಫ್ಯಾಮಿಲಿಗೋಸ್ಕರ ದೊಡ್ಡ ಗಾಡಿ ಇದೆ ಸರ್. ಚವರ್ಲೆಟ್ ಎಂಜಾಯ್ 7 ಸೀಟರ್ ವೆಹಿಕಲ್. ಅದರಲ್ಲೂ ಡೀಸೆಲ್ ಗಾಡಿ. 1314 ಸೆಕೆಂಡ್ ಓನರ್ ಗಾಡಿ. ಟೈರ್ ಕಂಡೀಷನ್ ನೋಡೋದಾದ್ರೆ ನಿಮ್ಗೆ ಇನ್ನೂ ಬ್ರ್ಯಾಂಡ್ ನ್ಯೂ ಟೈರ್. 7 ಸೀಟರ್ ವೆಹಿಕಲ್. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಡೀಸೆಲ್ ಗಾಡಿ. ತುಂಬಾ ಜನ ಎರ್ಟಿಗಾಗಿ ಬಂಡವಾಳ ಹಾಕೋದ್ ಬದಲು ಇದೇ ಗಾಡಿಗೆ 4 ಲಕ್ಷ ಬಂಡವಾಳ ಹಾಕಿದ್ರೆ ಆರಾಮಾಗಿ 7 ಸೀಟರ್ ವೆಹಿಕಲ್. ನಮಗೆ 4 ಲಕ್ಷ ಬೇಡ ಸರ್, 3 ಲಕ್ಷ ಕೊಡ್ತೀನಿ ಸರ್. ಬರೀ 3 ಲಕ್ಷ ಕೊಡ್ತೀನಿ. 3 lakhs 7 ಸೀಟರ್ ವೆಹಿಕಲ್ ಕೊಡ್ತೀನಿ ನಾನು. ಓಕೆ, 3 ಲಕ್ಷಕ್ಕೆ 7 ಸೀಟರ್ ಗಾಡಿ ನೀವು ಕೊಡ್ತಾ ಇದ್ದೀರಾ. ಅದು ಚಾಲೆಂಜಿಂಗ್ ಪ್ರೈಸ್. ಸರ್. ಓಕೆ. ಸೊ ನೆಕ್ಸ್ಟ್ ನಮ್ಮ ಮುಂದೆ ಇದು ಸರ್ ನಿಶಾನ್ ಟೆರೆನಾ 2013 ಮಾಡಲು, ಸೆಕೆಂಡ್ ಓನರ್, 110 PS. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್, ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ ಬರುತ್ತೆ. ಫುಲ್ಲಿ ಲೋಡೆಡ್ ಗಾಡಿ. ಗಾಡಿನೂ ಕೂಡ ಗುಡ್ ಕಂಡೀಷನ್ ಆಗೈತೆ ಸರ್. ಸರ್ ಇದು 3,85,000 ಕೋಟಿಂಗ್ ಇರೋದು. 3,60,000 ರೂಪಾಯಿ ಕೊಡೋಣ ಸರ್. 3,60,000 ರೂಪಾಯಿಗೆ ಟಾಪ್ ಅಂಡ್ ಮಾಡಲು 110 PS ಕೊಡೋಣ. ಓಕೆ ಸರ್. ಸರ್ ಲೋನ್ ಕೂಡ ಮಾಡಿಸ್ಕೊಡೋಣ ಸರ್. ಲೋನ್ ಎಷ್ಟು ಮಾಡ್ಕೊಡ್ತೀರಾ ಸರ್? ಸರ್ 80% ಲೋನ್ ಆಗುತ್ತೆ. ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದ್ರೆ ಖಂಡಿತ ಮಾಡಿಸ್ಕೊಡೋಣ ಲೋನ್. ಬರೀ ನೀವು 20% ಅಮೌಂಟ್ ತಗೊಂಡ್ಬಂದ್ರೆ ನೀವು ಗಾಡಿ ತಗೊಂಡು ಹೋಗ್ತೀರಾ? ನೀವು ಇದು ಒಳ್ಳೆ ಗಾಡಿ ಇದೆ ಸರ್. ಕೆಲವರು ಹೇಳ್ತಾರೆ 0% ಏನಿಲ್ಲ ಕೊಡ್ತೀವಿ ಅಂತ ಹೇಳ್ತಾರಲ್ಲ. ನಮ್ಮಲ್ಲಿ ಆ ತರ ಹೇಳ್ಬಿಟ್ಟು ಕಸ್ಟಮರ್ ಕರ್ಸ್ಕೊಂಡು ಅವ್ರಿಗೆ ಮ್ಯಾಜಿಕ್ ಮಾಡೋದು ಅವೆಲ್ಲ ನಾವು ಮಾಡಕ್ ಹೋಗಲ್ಲ. ನಮ್ ನೆಕ್ಸಾ ಕಾರ್ಸ್ ಅಲ್ಲಿ ಏನಿದ್ರು ಓಪನ್ ಆಗಿ ಹೇಳ್ಬಿಡ್ತೀವಿ ಸರ್. 20% 80% ಲೋನ್ ಆಗುತ್ತೆ. 20% ಡೌನ್ ಪೇಮೆಂಟ್ ಕಟ್ಟಿದ್ರೆ ಗಾಡಿ ಲೋನ್ ಮಾಡಿಸ್ಕೊಡೋಣ. ನೀವು ತುಂಬಾ ಜನ 0% ಸರ್ ತುಂಬಾ ಜನ ಹೇಳ್ತಾರೆ ಸರ್ 0% ಇದು 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀವಿ ಅಂತಾರೆ. ಖಂಡಿತ 0 ಡೌನ್ ಪೇಮೆಂಟ್ ಅಲ್ಲಿ ಯಾರು ಕೊಡಲ್ಲ. ಈಗಿನ ಇದ್ರಲ್ಲಿ ಸೆಕೆಂಡ್ಸ್ ಅಲ್ಲಿ ಪ್ರೊಫೈಲ್ ಚೆನ್ನಾಗಿದ್ರೆ ಲೋನ್ ಕೊಡೋದ್ ಕಷ್ಟ ಆಗಿರುತ್ತೆ. ಅಂತದ್ರಲ್ಲಿ ಸುಳ್ಳು ಪಳ್ಳಿ ಹೇಳಿ ಕರ್ಸ್ಕೊಂಡು ನಾವು ಕಸ್ಟಮರ್ಗೆ ಮ್ಯಾಜಿಕ್ ಮಾಡಕ್ ಹೋಗಲ್ಲ. ಇರೋದು ಆಸ್ ಇಟ್ ಈಸ್ ಕಂಡೀಷನ್ ಏನಿರ್ತದೋ ನಮ್ ನೆಕ್ಸಾ ಕಾರ್ಸ್ ಅಲ್ಲಿ ಅದನ್ನ ಓಪನ್ ಆಗಿ ಹೇಳ್ಬಿಟ್ಟು ಗಾಡಿ ಕೊಡ್ತೀವಿ ಸರ್. ಸರ್ ಇದು 2007 ಮಾಡಲು, ಸಿಂಗಲ್ ಓನರ್. ಇದು ಕೂಡ 7 ಸೀಟರ್ ವೆಹಿಕಲ್. G ವರ್ಷನ್, ಬೇಸಿಕ್ ಮಾಡಲು. ಗಾಡಿ ಚೆನ್ನಾಗಿದೆ. ಸಣ್ಣ ಪುಟ್ಟ ಕೆಲಸ ಇದೆ ಸರ್. ಬರೀ 4,10,000 ರೂಪಾಯಿ ಕೊಡ್ತೀನಿ. ಬರೀ 4,10,000 ರೂಪಾಯಿ ಕೊಡ್ತೀರಾ ನೀವು? ಮ್ಯಾಗ್ವಿಲ್ ಕೂಡ ಹಾಕಿದ್ದಾರೆ ಕಸ್ಟಮರ್. ಓಕೆ, ಮ್ಯಾಗ್ವಿಲ್ ಕೂಡ ಹಾಕಿದ್ದಾರೆ ಇದರಲ್ಲಿ. 4 ಲಕ್ಷ ಕೊಡೋಣ ಸರ್. ಬರೀ 4 ಲಕ್ಷ ಆಸ್ ಇಟ್ ಈಸ್ ಕಂಡೀಷನ್ 4 ಲಕ್ಷ ಕೊಡೋಣ. 7 ಸಿಂಗಲ್ ಓನರ್ ಗಾಡಿ. ನೀವು ನೋಡಬಹುದು ಇನೋವಾ ಬರೀ 4 ಲಕ್ಷಕ್ಕೆ ಇನೋವಾ ಸಿಗ್ತಾ ಇದೆ ಸರ್. ಇವಾಗ ಒಂದು 10 ಮಾಡಲು ಶಿಫ್ಟ್ ತಗೊಳಕ್ ಹೋದ್ರೆ 2.5-2.75 ಲಕ್ಷ ಹೇಳ್ತಾರೆ. 7 ಸೀಟರ್ ವೆಹಿಕಲ್, ಸಿಂಗಲ್ ಓನರ್ ಗಾಡಿ, 4 ಲಕ್ಷ ಕೊಡೋಣ. ಓಕೆ ಸರ್. ಮಾರ್ಕೆಟ್ಗೆ ನೀವು ಚಾಲೆಂಜ್ ಮಾಡ್ತಾ ಇದ್ದೀರಾ ನೀವು ಪ್ರೈಸ್ ಕೊಟ್ಟು? ಖಂಡಿತ ಸರ್. ನೋಡಿ ಚವರ್ಲೆಟ್ ಆಪ್ಟ್ರಾ 2009 ಮ್ಯಾನುಫ್ಯಾಕ್ಚರಿಂಗ್, 10 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್ ಗಾಡಿ. ಫ್ರೆಶ್ FC ಮಾಡಿಸ್ಕೊಡ್ತೀನಿ, ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀನಿ. ಗಾಡಿನೂ ಕೂಡ ಟಾಪ್ ಅಂಡ್ ಮಾಡಲು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಸಡನ್ ಗಾಡಿ, ಅದರಲ್ಲೂ ಡೀಸೆಲ್ ಗಾಡಿ ಸರ್. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ ಸರ್. ಇದು ಬಂದು 1,60,000 ರೂಪಾಯಿ ಕೊಡ್ತೀನಿ. 1,60,000 ರೂಪಾಯಿ ನೀವು ಕೊಡ್ತೀರಾ? ವಿತ್ ಫ್ರೆಶ್ FC ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀನಿ. ಎಲ್ಲ ಮಾಡಿಸ್ಕೊಡ್ತೀರಾ ನೀವು? 1,60,000 ಇನ್ನ 5,000 ಕಮ್ಮಿ ಮಾಡೋಣ ಸರ್. 1,55,000 ರೂಪಾಯಿ ಕೊಡೋಣ ಸರ್. ಯಾರಾದ್ರೂ ಎಲೆಕ್ಟ್ರಿಕ್ ಗಾಡಿ ಹುಡುಕ್ತಾವ್ರ? ಅದರಲ್ಲೂ ಆಟೋಮೆಟಿಕ್ ಲೇಡೀಸ್ ಓಡಿಸೋಂತಾರೆ. ತುಂಬಾ ಚೆನ್ನಾಗಿದೆ ಗಾಡಿ. ಪೆಟ್ರೋಲ್ ಹಾಕಂಗಿಲ್ಲ, ಡೀಸೆಲ್ ಹಾಕಂಗಿಲ್ಲ. ಆರಾಮಾಗಿ ಚಾರ್ಜಿಂಗ್ ಮಾಡಿಸೋದು, ಓಡಿಸೋದು. ಸರ್ ಇದು ಬಂದು 15 ಮಾಡಲು, ಸಿಂಗಲ್ ಓನರ್ ಗಾಡಿ. ಫಸ್ಟ್ ಕ್ಲಾಸ್ ಆಗೈತೆ. 42,000 ಏನೋ ಓಡಿದೆ. ಬ್ಯಾಟ್ರಿ ಕೂಡ ಹೋಗಿತ್ತು. ಹೊಸದಾಗಿ ಬ್ಯಾಟ್ರಿ ಕೂಡ ಹಾಕ್ಸಿದೀವಿ. ಗುಡ್ ಕಂಡೀಷನ್ ಆಗೈತೆ ಗಾಡಿ ಸರ್. ಇದು ಬಂದು 1,65,000 ಕೋಟಿಂಗ್ ಇರೋದು. 1,60,000 ರೂಪಾಯಿ ಕೊಡೋಣ ಸರ್. 1,60,000 ರೂಪಾಯಿ ಮಾಡ್ಕೊಡ್ತೀರಾ ನೀವು? ಖಂಡಿತ ಮಾಡ್ಕೊಡ್ತೀನಿ ಸರ್. ಇದು ಬಂದು ಒಂದ್ಸಾರಿ ಚಾರ್ಜ್ ಮಾಡಿದ್ರೆ ಒಂದು 60 70 ವರೆಗೂ ಬರ್ಬೋದು. ಹೌದು, ಸಿಟಿಗೋಸ್ಕರ ಒಳ್ಳೆ ಗಾಡಿ ಸರ್ ಇದು. ಸರ್ ಒಳ್ಳೆ ಗಾಡಿ ಸರ್. ಅದಕ್ಕೆ ಏನು ಪೆಟ್ರೋಲ್ ಹಾಕಂಗಿಲ್ಲ, ಡೀಸೆಲ್ ಹಾಕಂಗಿಲ್ಲ. ಆರಾಮಾಗಿ ಸಿಟಿಲಿ ಸಂಧಿ ಗಲ್ಲಿಲೂ ಕೂಡ ಓಡಾಡ್ಬೋದು ಗಾಡಿ. ಬಿಸಿಲು ಕಾಲದಲ್ಲಿ ಆರಾಮಾಗಿ ಹೋಗ್ಬೋದು. ಅಂದ್ರೆ ಅದು ಸ್ವಲ್ಪ ಕಷ್ಟ ಅಲ್ವಾ? ಇವತ್ತೊಂದ್ ದಿವಸ 2 ವೀಲರ್ ತಗೊಳಕ್ ಹೋದ್ರೆ 1,30,30,000 ಹೇಳ್ತಾರೆ. ನೋಡಿ ಸರ್, 1,60,000 ರೂಪಾಯಿ ಕಾರ್ ಕೊಡ್ತಾ ಇದ್ದಾರೆ ನೀವು. ಹೌದು
ಓಕೆ. ಸೊ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು 7 ಸರ್ ಚೆವರ್ಲೆಟ್ ಎಂಜಾಯ್, ಇದು ಕೂಡ 7 ಸೀಟರ್ ವೆಹಿಕಲ್, ಟಾಪ್ ಅಂಡ್ ಮಾಡಲು, ಓಕೆ ಪೆಟ್ರೋಲ್ ವೇರಿಯಂಟ್, ಓಕೆ 14 ಮಾಡಲು, ಸಿಂಗಲ್ ಓನರ್ ಗಾಡಿ. ಓಕೆ ಸರ್ ಬರೀ 2,90,000 ರೂಪಾಯಿ ಕೊಡೋಣ. ಬರೀ 2,90,000 ನೀವು ಕೊಡ್ತೀರಾ ನೀವು? ಸರ್ ಇವಕ್ಕೆಲ್ಲ ಲೋನ್ ಸಿಗಲ್ಲ. ಅದೇ 7 ಅಲ್ಲ 10 14 ಮಾಡ್ಲೇನೆ ಇದು. ಬಟ್ ಆದ್ರೆ ಚೆವರ್ಲೆಟ್ ಕಂಪ್ನಿಗೆ ಓಕೆ ಲೋನ್ ಸಿಗಲ್ಲ. ಕೆಲವರು ಏನಪ್ಪ 14 ಮಾಡಲು ಹೌದು ಸಿಂಗಲ್ ಓನರ್ ಗಾಡಿ ಯಾಕೆ ಲೋನ್ ಸಿಗಲ್ಲ ಅಂತ ಕೇಳ್ತಾರೆ. ಚೆವರ್ಲೆಟ್ ಕಂಪ್ನಿಗೆ ಲೋನ್ ಸಿಗಲ್ಲ. ಲೋನ್ 3,90,000 ಫೈನಲ್ ರೇಟು. ಇನ್ನು ಕ್ಯಾಶ್ ಅಲ್ಲ ಆದ್ರೆ ಇನ್ನೂ ಒಂದು 5,000 ಹೆಚ್ಚು ಕಡಿಮೆ ಮಾಡಿಕೊಡೋಣ. ಓಕೆ. ಸೊ ಚೆವರ್ಲೆಟ್ ಇನ್ನೊಂದಿದೆ ಸರ್ ಚೆವರ್ಲೆಟ್ ಆವಿಯಾ, ಓಕೆ 2007 ಮಾಡಲು, ಓಕೆ ಥರ್ಡ್ ಓನರ್ ಗಾಡಿ, ಮ್ಯಾಗ್ ವೀಲ್ ಕೂಡ ಇದೆ. ಗಾಡಿ ಕೂಡ ಗುಡ್ ಕಂಡೀಷನ್ ಆಗೈತೆ, ಫ್ರೆಶ್ ಎಫ್ ಸಿ. 29 ವರೆಗೂ ಎಫ್ ಸಿ ಇದೆ. ಓಕೆ 7 ಮಾಡಲು, ಥರ್ಡ್ ಓನರ್. ಓಕೆ ಇನ್ಶೂರೆನ್ಸ್ ಸರ್ ಎಲ್ಲ ಫ್ರೆಶ್ fresh ಇದೆ. ಇನ್ಶೂರೆನ್ಸ್, ಫ್ರೆಶ್ ಎಫ್ ಸಿ. ಓಕೆ ಸೀಟ್ ಕವರ್ ನೋಡಿ ಸರ್, ಫಸ್ಟ್ ಕ್ಲಾಸ್ ಆಗೈತೆ. ಅದರಲ್ಲೂ ಸಡನ್ ಗಾಡಿ, ಆರಾಮಾಗಿ 5 ಜನ ಕುಂತ್ಕೊಂಡು ಕಂಫರ್ಟಬಲ್ ಗಾಡಿ ಇದು. ಓಕೆ 5 ಜನ ಕುಂತ್ಕೊಂಡು ಆರಾಮಾಗಿ ಹೋಗ್ಬೋದು. ಒಂದು ಲಕ್ಸುರಿ ತರ ಇದೆ ಇದು ಕಾರ್, ಇದು ಹೊರಗಡೆ ನೋಡಿದ್ರೆ. ಸರ್ ಹೌದು ಸರ್, ತುಂಬಾ ಚೆನ್ನಾಗಿದೆ ಸರ್ ಗಾಡಿ ಇದು. ಹೌದು ಸರ್ ಇದು ಬಂದು ಕಸ್ಟಮರ್ ಕೋಟಿಂಗ್ ಬಂದು 1,50,000 ಹೇಳ್ತಾರೆ. ಓಕೆ ಸರ್ 1,30,30,000 ರೂಪಾಯಿ ಕೊಟ್ಬಿಡೋಣ. 1,30,30,000 1,30,30,000 ರೂಪಾಯಿ ಕೊಟ್ಬಿಡೋಣ ಸರ್. ರೆನಾಲ್ಟ್ ಕ್ವಿಡ್, ಓಕೆ ಕ್ವಿಡ್ ಅಲ್ಲಿ ಕ್ಲೈಂಬರ್, ಪ್ರೈಮರ್, ಅದರಲ್ಲೂ ಆಟೋಮೆಟಿಕ್. ಓಕೆ ಆಟೋಮೆಟಿಕ್ ಸರ್ ಗಾಡಿ ಫಸ್ಟ್ ಕ್ಲಾಸ್ ಆಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದಿಲ್ಲ. ಓಕೆ ಬರೀ 28,000 ಹೊಡಿದೆ. ಒಂದು ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಬರೀ ಲಿಸ್ಟ್ ಡ್ರಿವನ್ ಇದೆ ಗಾಡಿ ಇದು. ಹೌದು ಸರ್ ನೋಡಿ ಸರ್, ಮ್ಯಾಗ್ ವೀಲ್ ಎಲ್ಲ ಇದೆ. Mag wheel ಎಲ್ಲ ಟೈರ್ ಇದೆ. ಕಂಡೀಷನ್ ಇನ್ನ 70% ಇದೆ. ಓಕೆ 70% ಟೈರ್ ಕಂಡೀಷನ್ ಕೂಡ ಇದೆ. ಇದು ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ತರ ಇದೆ ಗಾಡಿ ಇದು. ಸರ್ ಫಸ್ಟ್ ಕ್ಲಾಸ್ ಆಗಿದೆ. ಹೇಳೋದಲ್ಲ, ಬ್ರ್ಯಾಂಡ್ ನ್ಯೂನೇ ಇದು. ಓಕೆ ಆ ತರ ಮೇಂಟೈನ್ ಮಾಡಿದ್ರೆ. ಬರೀ 28,000 ಹೊಡಿರೋದು. ಓಕೆ ಸರ್ ಇದು ಬಂದು ಕಸ್ಟಮರ್ ಕೊಟ್ಟು 3,60,000 ಹೇಳ್ತಾರೆ. ಓಕೆ ಸರ್ ಇನ್ಶೂರೆನ್ಸ್ ಲ್ಯಾಪ್ಸ್ ಇದೆ. ಓಕೆ ಲೋನ್ ಬೇಕಂದ್ರೆ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಕಟ್ಸ್ಬಿಟ್ಟು ಓಕೆ ಆರಾಮ ಲೋನ್ ಕೂಡ 80% ಲೋನ್. 80% ಲೋನ್ ಸರ್ ಒಂದು 3,40,000 ರೂಪಾಯಿ ಕೊಟ್ಬಿಡೋಣ. 3,40,000 3,40,000 ರೂಪಾಯಿ ಕೊಟ್ಬಿಡೋಣ ಸರ್. ಓಕೆ ಸರ್. ಸೊ ನೆಕ್ಸ್ಟ್ i20 ಇದೆ, Hyundai ಇದು. ಸರ್ i20 ಬಂದು 2012 ಮಾಡಲು, ಓನರ್ 4th ಓನರ್ ಆಗಿದೆ. ಓಕೆ ಅದರಲ್ಲೂ ಆಸ್ತಾ ಟಾಪ್ ಅಂಡ್ ಮಾಡಲು. ಓಕೆ ಇದರಲ್ಲಿ ಟಾಪ್ ಅಂಡ್ ಮಾಡಲು ಅಂದ್ರೆ ಎಲ್ಲ AC ಪವರ್ ಸ್ಟೇರಿಂಗ್, ಎಲ್ಲ ಪವರ್ ವಿಂಡೋ, ಬಂದ್ಬಿಡುತ್ತೆ. ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಎಲ್ಲ ಬರುತ್ತೆ. ಬಂದ್ಬಿಡುತ್ತೆ. ಗಾಡಿ ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ. ಟೈರ್ಸ್ ಕೂಡ ಅಪ್ 80% ಇದೆ ಟೈರ್ಸ್ ಕಂಡೀಷನ್ ನೀವು ನೋಡಬಹುದು. ಇದು ಬಂದು ಒಂದು 3,30,000 ಕೋಟಿಂಗ್ ಇದೆ. Okay. ಕಸ್ಟಮರ್ ಕೋಟಿಂಗ್ ಓಕೆ ಒಂದು 3,20,000 ರೂಪಾಯಿ ಕೊಡೋಣ ಸರ್. 3,20,000 ಮಾಡ್ಕೊಡ್ತೀರಾ? 20,000 ರೂಪಾಯಿ. ಸರ್ ಇನ್ನೊಂದು ಏನಪ್ಪ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಹೇಳಿ ಸರ್. ಸರ್ ಯಾವುದೇ ಗಾಡಿ ಕಸ್ಟಮರು ಅವ್ರಿಗೆ ಓಕೆ ಆಯ್ತು ಅಂತಂದ್ರೆ ಓಕೆ ಒಂದ್ಸರಿ ಟೆಸ್ಟ್ ಡ್ರೈವ್ ಮಾಡ್ಲಿ, ಮೆಕ್ಯಾನಿಕ್ ಕರ್ಕೊಂಬರ್ಲಿ, ಚೆಕ್ ಮಾಡಿಸ್ಕೊಳ್ಳಿ. ಓಕೆ ಇಲ್ಲಿ ನೋ ವ್ಯಾರಂಟಿ, ನೋ ಗ್ಯಾರಂಟಿ, ಓಕೆ ಏನು ಇರಲ್ಲ. ಏನೂ ಇರಲ್ಲ. ನೀವು ದಯವಿಟ್ಟು ಕಸ್ಟಮರು ಯಾವುದೇ ಗಾಡಿ ಇದು ನೋಡಿದ್ರು ಕೂಡ 1 ರೌಂಡ್ ಅಲ್ಲ 2 ರೌಂಡ್ ಟೆಸ್ಟ್ ಮಾಡ್ಕೊಳ್ಳಿ. ಓಕೆ ಮೆಕ್ಯಾನಿಕ್ ಕರ್ಕೊಂಬಂದು ಚೆಕ್ ಮಾಡಿಸ್ಕೊಳ್ಳಿ. ಓಕೆ ಆಮೇಲೆ ಗಾಡಿ ತಗೊಂಡೋಗಿ ಸರ್. ಓಕೆ ಓಕೆ ಸರ್. ಟಾಟಾ ನ್ಯಾನೋ, ಇದು ಕೂಡ 2016 ಮಾಡಲು, ಸಿಂಗಲ್ ಓನರ್ ಗಾಡಿ. ಓಕೆ 36,000 ಓಡಿದೆ. ಓಕೆ ಆಟೋಮೆಟಿಕ್ ಗಾಡಿ. ಆಟೋಮೆಟಿಕ್ ಗಾಡಿ ಸರ್. ಆಟೋಮೆಟಿಕ್ ಗಾಡಿ, ಒಳ್ಳೆ ಮೈಲೇಜ್ ಬರೋದು. ಟ್ವಿಸ್ಟ್, ಓಕೆ ಪರ್ಪಲ್ ಕಲರ್ ಗಾಡಿ ನೋಡಿ ಸರ್. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ. ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗೈತೆ. ಕಂಡೀಷನ್ ಇದೆ. ಗುಡ್ ಕಂಡೀಷನ್ ಆಗೈತೆ. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಓಕೆ ಸರ್ ಇದು ಬಂದು 1,70,000 ಹೇಳೋದು. ಓಕೆ ಸರ್ 1,55,000 ರೂಪಾಯಿಗೆ ಆಗುತ್ತೆ. ಓಕೆ 1,50,000 ರೂಪಾಯಿ ನೀವು ಮಾಡ್ಕೊಡ್ತೀರಾ ಟಾಟಾ ನ್ಯಾನೋ, ಅದು ಟಾಪ್ ಪಾಯಿಂಟ್. ಹೆಂಗಿದೆ ಸರ್ ಗಾಡಿ? ಫಸ್ಟ್ ಕ್ಲಾಸ್ ಆಗಿದೆ ಸರ್. Super ಅದ್ರಲ್ಲಿ ಆಗಿದೆ ಗಾಡಿ ಇದು. ಲೇಡೀಸ್ ಓಡಿಸೋಂತವ್ರಿಗೆ ಓಕೆ ಎಲೆಕ್ಟ್ರಿಕ್ ಗಾಡಿ ಹೆಂಗ್ ಸಿಟಿಲೆಲ್ಲ ಓಡಾಡ್ತದೋ ಅದೇ ತರ ಇದನ್ನು ಕೂಡ ಓಡಿಸಬಹುದು ಸಿಟಿ ಆರಾಮಾಗಿ. ಒಳಗೆ ಎಲ್ಲಿ ಬೇಕಾದ್ರೆ ಓಡಿಸೋದು. ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ಸರ್ ಮೈಲೇಜ್ ಬರುತ್ತೆ ಒಂದು 22 ಗಂಟೆ ಬರುತ್ತೆ. 22 ಗಂಟೆ ಬರುತ್ತೆ ಇದು ಮೈಲೇಜ್. ಮ್ಯಾನ್ಯುವಲ್ ಅಲ್ಲಿ 25 ಬರುತ್ತೆ. ಓಕೆ ಇದು ಆಟೋಮೆಟಿಕ್ ಅಲ್ಲಿ ಒಂದು 22 ಗಂಟೆ ಮೈಲೇಜ್ ಬಂದೇ ಬರುತ್ತೆ. ಓಕೆ ಸರ್. ಸೊ ನೆಕ್ಸ್ಟ್ ನಮ್ಮ ಮುಂದೆ ಡ್ಯೂಲ್ ಪರ್ಪಸ್ ಗಾಡಿ ಇದೆ, ಓಮ್ನಿ. ಬಿಸ್ನೆಸ್ ಮಾಡಬಹುದು ಅಥವಾ ಫ್ಯಾಮಿಲಿಗೋಸ್ಕರ ಯೂಸ್ ಕೂಡ ಮಾಡಬಹುದು. ಯಾವ್ದಕ್ ಬೇಕಾದ್ರೆ ಯೂಸ್ ಮಾಡಬಹುದು ಸರ್. ಸರ್ ಡಿಮ್ಯಾಂಡೆಡ್ ವೆಹಿಕಲ್. ಹೌದು ಸರ್. ಓಮಿನಿ ಈಕೋ ಅಂತಂದ್ರೆ ಬೆಂಗಳೂರಲ್ಲಿ ಡಿಮ್ಯಾಂಡೆಡ್ ವೆಹಿಕಲ್ ಇದು. ಬೆಂಗಳೂರು ಅಂತಲ್ಲ, ಆಲ್ ಓವರ್ ಆಲ್ ಓವರ್ ಕರ್ನಾಟಕ ಡಿಮ್ಯಾಂಡೆಡ್ ವೆಹಿಕಲ್ ಇದು. ಸರ್ 2010 ಮಾಡಲು, 4th ಓನರ್, ಓಕೆ ವಿತ್ LPG ಇದೆ. LPG ಕೂಡ ಫಿಟ್ ವಿತ್ ಇದೆ. LPG ಕೂಡ ಇದೆ. ಗಾಡಿನೂ Okay. ಚೆನ್ನಾಗಿದೆ, ಗುಡ್ ಕಂಡೀಷನ್ ಗಾಡಿ. ಓಕೆ ಸರ್ ಇದು ಫೈನಲ್ ಟು ಫೈನಲ್ ಬಂದು 1,70,000 ರೂಪಾಯಿ ಆಗುತ್ತೆ. 1,70,000 ರೂಪಾಯಿ ಮಾಡ್ಕೊಡ್ತೀರಾ? ಇನ್ನೊಂದು 5,000 ಹೆಚ್ಚು ಕಡಿಮೆ 1,65,000 ರೂಪಾಯಿ ಮಾಡ್ಕೊಡ್ಬೋದು. ಮುಂದೆ ಬಂದ್ರೆ ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ? ಮಾಡೋಣ ಸರ್, ಬರ್ಲಿ ಕಸ್ಟಮರ್ ಬರ್ಲಿ, ಅವ್ರಿಗೆ ಓಕೆ ಆಯ್ತು ಅಂದ್ರೆ ಹೆಚ್ಚು ಕಡಿಮೆ ಮಾಡೋಣ. ಮಾಡೋಣ ಸರ್. ಸರ್ ಲೋ ಬಜೆಟ್ ಅಲ್ಲಿ ತುಂಬಾ ಜನ ಆಲ್ಟೋ ಬೇಕು ಅಂತಾರೆ. ಬೇಕು ಅಂದ್ರೆ ಹೌದು. ಆಲ್ಟೋ LXi ಓಕೆ 2007 ಮಾಡಲು, FC Okay. 27 ವರೆಗೂ ಇದೆ. ಓಕೆ ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಓಕೆ ಗಾಡಿನೂ ಚೆನ್ನಾಗಿದೆ. ಕಡಿಮೆ ಬಜೆಟ್ ಅಲ್ಲಿ ಸರ್ ಬರೀ 1,10,000 ರೂಪಾಯಿ ಕೊಡೋಣ. 1,10,000 ರೂಪಾಯಿ ನೀವು ಕೊಡ್ತೀರಾ ನೀವು? ಹೌದು. ಆಲ್ಟೋ ಇನ್ನೂ ಒಂದು 5,000 ಕಡಿಮೆ ಮಾಡೋಣ ಸರ್. ಇನ್ನೂ 5,000 ರೂಪಾಯಿ ಕಡಿಮೆ ಮಾಡ್ತಾನೆ ನೀವು? ಖಂಡಿತ ಮಾಡ್ಕೊಡೋಣ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿದೆ. 90% ಮೇಲೇನೆ ಇದೆ ಟೈರ್ಸ್. ನೀವು ಹೌದು, ಹೌದು. ಕಂಡೀಷನ್ 1,05,000 ಮಾಡ್ಕೊಡ್ತೀರಾ ಸರ್? 1,05,000 ರೂಪಾಯಿ ಕೊಡೋಣ ಸರ್. ಓಕೆ ಓಕೆ ಸರ್. ಸರ್ ಶಿಫ್ಟ್ ZXi ಟಾಪ್ ಅಂಡ್ ಮಾಡಲು, ಓಕೆ ಅದರಲ್ಲೂ ಪೆಟ್ರೋಲ್ ಗಾಡಿ. ಓಕೆ ZXi ಟಾಪ್ ಅಂಡ್ ಮಾಡಲು, ಮ್ಯಾಗ್ ವೀಲ್ ಸಮೇತ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ನಸ್ ಕೂಡ ಇದೆ ಇದರಲ್ಲಿ. ಸರ್ ಇದು ಬಂದು 1,90,000 ರೂಪಾಯಿ ಆಗುತ್ತೆ. ಓಕೆ 1,00,000 2,10,000 ಕೋಟಿಂಗ್ ಇರೋದು. ಓಕೆ 1,90,000 ರೂಪಾಯಿ ಕೊಡೋಣ. ಓಕೆ 1,90,000 ಮಾಡ್ಕೊಡ್ತೀರಾ ನೀವು? ಸೊ ನೆಕ್ಸ್ಟ್ ಇನ್ನೊಂದು ಆಲ್ಟೋ ಸರ್ ಇದು ಆಲ್ಟೋ LXi 11 ಮಾಡಲ್ ಇದು. ಓಕೆ ಓನರ್ 3rd ಓನರ್ ಆಗಿದೆ. ಸಣ್ಣ ಪುಟ್ಟ ಕೆಲಸ ಇದೆ. ಯಾಸ್ ಇಟ್ ಇಸ್ ಕಂಡೀಷನ್ ಅಲ್ಲಿ 1,80,000 ರೂಪಾಯಿ ಕೊಡೋಣ. ಓಕೆ 1,80,000 ನೀವು ಕೊಡ್ತೀರಾ ಇದು ಆಲ್ಟೋ 11 ಮಾಡಲ್?
ಸರ್ 2008 ಮಾಡಲು, ಓಕೆ 5th ಓನರ್, 5 ಓನರ್ ಆಗಿದೆ. ಇದು ಕೂಡ ವಿತ್ LPG ಇದೆ. ಓಕೆ ಗಾಡಿ ಚೆನ್ನಾಗಿದೆ, ಗುಡ್ ಕಂಡೀಷನ್ ಆಗಿದೆ. ಓಕೆ ಸರ್ ಇದು ಬಂದು ಕಸ್ಟಮರ್ 1,65,000 ಹೇಳ್ತಾರೆ. ಓಕೆ ಸರ್ ಫೈನಲ್ ಬಂದು 1,45,000 ರೂಪಾಯಿ ಮಾಡಿಸ್ಕೊಡೋಣ. 1,40,000 ಇನ್ನ 1,40,000 ರೂಪಾಯಿ ಕೊಟ್ಬಿಡೋಣ ಸರ್. ಮಾಡ್ಕೊಡ್ತೀರಾ ನೀವು? ಸ್ಕಾರ್ಪಿಯೋ ಇದೆ 7 ಸೀಟರ್. ಸರ್ ಸ್ಕಾರ್ಪಿಯೋ ಬಂದು 7 ಸೀಟರ್ 2005 ಮಾಡಲು, ಓಕೆ 4th ಓನರ್. ಓಕೆ ಗಾಡಿ ಚೆನ್ನಾಗಿದೆ, ಗುಡ್ ಕಂಡೀಷನ್ ಆಗಿದೆ. ಓನರ್ ಮಾತ್ರ 4 ಓನರ್. ಓನರ್ ಆಗಿದೆ. ಅದೊಂದೇ ಮೈನಸ್ ಪಾಯಿಂಟ್. ಓಕೆ ತುಂಬಾ ಜನ ಕೇಳ್ತಾ ಇರ್ತಾರೆ ಸರ್. ಇನ್ಶೂರೆನ್ಸ್ ಸರ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ. ರನ್ನಿಂಗ್ ಇದೆ. ಇನ್ಶೂರೆನ್ಸ್ FC ಎಲ್ಲ ರನ್ನಿಂಗ್ ಇದೆ. ರನ್ನಿಂಗ್ ಇದೆ. 8 ಸೀಟರ್ ವೆಹಿಕಲ್, 7 ಸೀಟರ್ ವೆಹಿಕಲ್. ಗಾಡಿನೂ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗೈತೆ. Okay. ಕಡಿಮೆ ಬಜೆಟ್ ಅಲ್ಲಿ ನಮಗೆ ದೊಡ್ಡ ಗಾಡಿ ಬೇಕು ಅಂತಾರೆ. ನಮ್ ದೊಡ್ಡ ಫ್ಯಾಮಿಲಿ, ಹೌದು 7 ಜನ 8 ಜನ ಇರ್ತೀವಿ ಅಂತಾರಲ್ವಾ, Okay. ಅಂತವ್ರಿಗೆ 2 ಲಕ್ಷ ಸರ್ ಇದು ಕೋಟಿಂಗ್ ಇರೋದು. ಓಕೆ 1,80,000 ರೂಪಾಯಿ ಕೊಡೋಣ. ಓಕೆ 1,80,000 ಕೊಡ್ತೀರಾ ನೀವು? 1,80,000 ರೂಪಾಯಿ ಕೊಟ್ಬಿಡೋಣ. ಓಕೆ ಸರ್. ಸ್ಯಾಂಟ್ರೋ ಸರ್ ಸ್ಯಾಂಟ್ರೋ 2008 ಮ್ಯಾನುಫ್ಯಾಕ್ಚರಿಂಗ್, 9 ರಿಜಿಸ್ಟ್ರೇಷನ್, 3rd ಓನರ್ ಗಾಡಿ ವಿತ್ LPG ಇದೆ. ಓಕೆ ಸರ್ ಗಾಡಿ ಗುಡ್ ಕಂಡೀಷನ್ ಆಗೈತೆ. ಓಕೆ ಸರ್ ಇದು ಬಂದು ಹಾ 1,45,000 ರೂಪಾಯಿ ಕೊಟ್ಬಿಡೋಣ. 1,40,000 ನೀವು ಮಾಡ್ಕೊಡ್ತೀರಾ ನೀವು? ಕಸ್ಟಮರ್ ಹೇಳ್ತಾರೆ 1,65,000 ಬೇಕು ಅಂತ, 1,45,000 ರೂಪಾಯಿ ಕೊಟ್ಬಿಡೋಣ ಸರ್. ಓಕೆ ಸರ್. ಅದು ಕೂಡ ಬ್ಲಾಕ್ ಕಲರ್ ಅಲ್ಲಿ ಇದೆ. ಸರ್ ಏನ್ ಗೊತ್ತಾ, ತುಂಬಾ ಜನ ಎಲ್ಲಾರು ಎಲ್ಲ ಒಳ್ಳೆ ಗಾಡಿ, ಒಳ್ಳೆ ಬಜೆಟ್ ಗಾಡಿ ಹುಡುಕ್ಬೇಕು ಅನ್ನೋರು ಇರ್ತಾರೆ, ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ಬೇಕು ಅನ್ನೋರು ಇರ್ತಾರೆ. ನೋಡಿ ಸರ್ ಇದು ಬಂದು 1,30,000 ರೂಪಾಯಿ ಕೊಡೋಣ. ಓಕೆ 1,30,000 ನೀವು ಕೊಡ್ತೀರಾ? 2010 ಮಾಡಲು, ಸ್ಪಾರ್ಕ್ 2nd ಓನರ್ ಗಾಡಿ. ಓಕೆ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಕೂಡ ಬರುತ್ತೆ, ಒಳ್ಳೆ ಲೆದರ್ ಸೀಟ್ಸ್ ಇದೆ. ಓಕೆ ಸರ್ ಕಡಿಮೆ ಬಜೆಟ್ ಅಲ್ಲಿ ಆರಾಮಾಗಿ ತಗೊಂಡು ಹೋಗ್ಬೋದು. ಫ್ರೆಶ್ FC ಮಾಡಿಸ್ಕೊಡ್ತೀನಿ. ಓಕೆ 1,30,000 ರೂಪಾಯಿ ಆಗುತ್ತೆ ಸರ್. ಓಕೆ ಸರ್. ಸರ್ ಫೋರ್ಡ್ ಫಿಗೋ 2012 ಮಾಡಲು, ಸಿಂಗಲ್ ಓನರ್ ಗಾಡಿ, ಓಕೆ ಅದರಲ್ಲೂ ಡೀಸೆಲ್ ಗಾಡಿ, ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಓಕೆ ಸರ್ 2,25,000 ಕೋಟಿಂಗ್, 2 ಲಕ್ಷ ಕೊಟ್ಬಿಡೋಣ. 2 ಲಕ್ಷ ಕೊಟ್ಬಿಡ್ತೀರಾ? 2 ಲಕ್ಷ ಕೊಟ್ಬಿಡೋಣ ಸರ್. ಇದೇ ಗಾಡಿ ಬಜಾರಲ್ಲಿ 2,65,000, 2,60,000, 2,50,000 ಅಂತಾರೆ. ಓಕೆ ಸರ್ 2 ಲಕ್ಷ ಕೊಡೋಣ. 12 ಮಾಡಲು, ಸಿಂಗಲ್ ಓನರ್ ಗಾಡಿ. ಸರ್ ಇನ್ನೊಂದಿದೆ ನೋಡಿ ಸರ್, ರೇವಾ ಎಲೆಕ್ಟ್ರಿಕ್ ಗಾಡಿ. ಓಕೆ ಇನ್ನೊಂದು ರೇವಾ ಇದೆ. ಇದು ಕೂಡ 15 ಮಾಡಲು, ಸಿಂಗಲ್ ಓನರ್ ಗಾಡಿ, 76,000 ಓಡಿದೆ. ಓಕೆ ಇದು ಕೂಡ ಆಟೋಮೆಟಿಕ್ ಗಾಡಿ. ಓಕೆ ಗಾಡಿ ಗುಡ್ ಕಂಡೀಷನ್ ಆಗೈತೆ, ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಓಕೆ ಸರ್ ಇದು ಬಂದು 1,65,000 ಕೋಟಿಂಗು. ಓಕೆ ಫೈನಲ್ ಟು ಫೈನಲ್ ಬಂದು 1,55,000 ರೂಪಾಯಿ ಕೊಡೋಣ. 1,50,000 ನೀವು ಕೊಟ್ಬಿಡ್ತೀರಾ ಈ ಗಾಡಿ? ಇದು ರೇವಾ ಹೌದು ಸರ್. ಕಂಡೀಷನ್ ನೀವು ನೋಡ್ಬೋದು. ನೆಕ್ಸ್ಟ್ ಇನ್ನೊಂದು ಇನೋವಾ ಇದೆ ಸರ್. ಇನ್ನೊಂದು ಓಮಿನ್ ಇದೆ ನೋಡಿ ಸರ್, ಓಮ್ನಿ. ಓಕೆ 15 ಮಾಡಲು, ಸಿಂಗಲ್ ಓನರ್ ಗಾಡಿ. ಓಕೆ ಸರ್ ಸ್ವಲ್ಪ RF ಇದೆ, 25,000 RF ಇದೆ. ಓಕೆ ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ 1,80,000 ರೂಪಾಯಿ ಕೊಡ್ತೀನಿ. ಓಕೆ 1,80,000 ರೂಪಾಯಿ ಕೊಡ್ತೀರಾ ನೀವು? ಫೈನಲ್ ಸರ್, ಅದು ನೋ ಬಾರ್ಗೇನ್. 1,80,000 ರೂಪಾಯಿಗೆ 15 ಮಾಡಲು, ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ. ಓಕೆ ಓಕೆ ಸರ್ ಇನೋವಾ ಇದು ಅಷ್ಟೇನೆ, ಓಕೆ ಒಂದು ಶಿಫ್ಟ್ ರೇಟ್ ಅಲ್ಲಿ ಕೊಟ್ಬಿಡೋಣ. ಓಕೆ ಅಷ್ಟು 7 ಮಾಡಲು. ಚೆನ್ನಾಗಿದೆ ಸರ್, ಅದರಲ್ಲೂ ವಿ ವರ್ಷನ್ ಇದು. ಓಕೆ ಬೇಸಿಕ್ ಮಾಡಲ್ಲ, ಟಾಪ್ ಅಂಡ್ ಮಾಡಲು. ಓಕೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ, ಏರ್ ಬ್ಯಾಗ್ ಕೂಡ ಬರುತ್ತೆ. ಓಕೆ 7 ಮಾಡಲು, 4th ಓನರ್ ಆಗಿದೆ. 4,20,000 ರೂಪಾಯಿ ಕೊಡೋಣ. 4,20,000 ರೂಪಾಯಿ ನೀವು ಕೊಡ್ತೀರಾ ಇದು? ಸೊ ನೆಕ್ಸ್ಟ್ ಇನ್ನೊಂದು ಜೈಲೋ ಇದೆ ಸರ್. ಜೈಲೋ ಬಂದು ಓಕೆ ಎಲ್ಲೋ ಬೋರ್ಡ್ ಸರ್. ಇದು ಎಲ್ಲೋ ಬೋರ್ಡ್. ಎಲ್ಲೋ ಬೋರ್ಡು, ಓಕೆ ಯಾಕಂದ್ರೆ ದುಡಿಯೋ ಅಂತ ಒಳ್ಳೆ ಗಾಡಿ, ಒಂದ್ ಮನೇನೆ ಮೇಂಟೈನ್ ಮಾಡಬಹುದು ಇದು. ಓಕೆ 14 ಮಾಡಲು, 2nd ಓನರ್, ಡಾಕ್ಯುಮೆಂಟ್ಸ್ ಎಲ್ಲ ಲ್ಯಾಬ್ಸ್ ಇದೆ. ಓಕೆ ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ 7 ಸೀಟರ್ ವೆಹಿಕಲ್, ಓಕೆ 1,30,000 ರೂಪಾಯಿ ಕೊಡ್ತೀನಿ. ಓಕೆ ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ 1,30,000 ರೂಪಾಯಿ ನೀವು ಕೊಡ್ತೀರಾ ಈ ಗಾಡಿ? ಇದು 7 ಸೀಟರ್ ವೆಹಿಕಲ್ ಸರ್. ಹೌದು ಸರ್. ಒಂದು 2 ವೀಲರ್ ಬೆಲೆ ಆರಾಮಾಗಿ ತಗೊಂಡೋಗಿ ದುಡ್ಕೋಬಹುದು. ಹೌದು ಸರ್, ದುಡ್ಕೋಬಹುದು. ದುಡಿಯೋ ಅಂತ ಒಳ್ಳೆ ಗಾಡಿ. ಒಳ್ಳೆ ಗಾಡಿ ಸರ್. ಅದು ಒಂದು 50,000 ಖರ್ಚು ಮಾಡ್ಕೊಳ್ಳಿ ಬಿಡಿ ಸರ್, ಫಸ್ಟ್ ಕ್ಲಾಸ್ ಆಗುತ್ತಲ್ಲ ಗಾಡಿ ಇದು. ಸೊ ನೆಕ್ಸ್ಟ್ ಇನ್ನೊಂದು ಸರ್ ಈಕೋ ಬಂದು 2007 ಗಾಡಿ ಇದೆ ಇದು. 2017 ಮಾಡಲು, ಸಿಂಗಲ್ ಓನರ್ ಗಾಡಿ, 5 ಸೀಟರ್ AC ಇದೆ. ಓಕೆ ಗಾಡಿನೂ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಓಕೆ 4 ಲಕ್ಷ ಕೋಟಿಂಗ್ ಇರೋದು, 3,80,000 ರೂಪಾಯಿ ಆಗುತ್ತೆ. 3 ಲಕ್ಷದ ಹೇಳಿ ಸರ್. ಇದು ಯಾವ ಸರ್? ಇದು ಎಲ್ಲೋ ಬೋರ್ಡ್ ಸರ್. ಎಲ್ಲೋ ಬೋರ್ಡ್ ಬಂದು 2016 ಮಾಡಲು, 3rd ಓನರ್ ಆಗಿದೆ. ಓಕೆ ಇದು ಕೂಡ ದುಡಿಯೋ ಅಂತ ಒಳ್ಳೆ ಗಾಡಿ. ಗಾಡಿ ಮಾತ್ರ ಫಸ್ಟ್ ಕ್ಲಾಸ್ ಆಗೈತೆ, ಸಣ್ಣ ಪುಟ್ಟ ರೆಸ್ಟಿಂಗ್ ಇದೆ. ಓಕೆ ಗಾಡಿ ಒರಿಜಿನಾಲಿಟಿ ಇದೆ. ಓಕೆ ಸರ್ ಇದು ಬಂದು ಕಸ್ಟಮರ್ ಕೋಟಿಂಗ್ ಬಂದು 1,75,000 ಹೇಳ್ತಾರೆ. ಓಕೆ ಸರ್ ಫೈನಲ್ ಬಂದು 1,65,000 ರೂಪಾಯಿ ಕೊಟ್ಬಿಡೋಣ. 1,65,000 ರೂಪಾಯಿ ಫೈನಲ್ 65,000 ರೂಪಾಯಿ ಕೊಟ್ಬಿಡೋಣ ಸರ್. ಓಕೆ ಸರ್. ನಮಸ್ತೆ. ಇನ್ನೊಂದು ಓಮ್ನಿ ಇದೆ ಇದು ಎಲ್ಲೋ ಬೋರ್ಡ್ ಸರ್. ಓಮಿನಿ ಒಳಗೆ ಎಲ್ಲೋ ಬೋರ್ಡ್, ಓಕೆ 2010 ಮಾಡಲು, ಸಿಂಗಲ್ ಓನರ್, ಡಾಕ್ಯುಮೆಂಟ್ಸ್ ಎಲ್ಲ ಲ್ಯಾಬ್ಸ್ ಇದೆ. ಓಕೆ ಎಲ್ಲ ರನ್ನಿಂಗ್ ಮಾಡ್ಕೊಡ್ತೀನಿ. 1,50,000 ರೂಪಾಯಿ ಕೊಡೋಣ ಸರ್. ಓಕೆ ಎಲ್ಲ ರನ್ನಿಂಗ್ ಮಾಡಿ ಕೊಡ್ತೀರಾ ನೀವು? ಎಲ್ಲ ರನ್ನಿಂಗ್ ಮಾಡ್ಕೊಡೋಣ. 1,50,000 ರೂಪಾಯಿ ಕೊಡೋಣ ಸರ್. ಓಕೆ ಸರ್ ಆಲ್ಟೋ K10 2010 ಮಾಡಲು, ಸಿಂಗಲ್ ಓನರ್ ಗಾಡಿ. ಗಾಡಿ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗೈತೆ, ಓಕೆ ಸಿಂಗಲ್ ಓನರ್ ಗಾಡಿ. ಓಕೆ ಸರ್ ಇದು ಬಂದು ಫೈನಲ್ ಟು ಫೈನಲ್ 1,85,000 ರೂಪಾಯಿ ಆಗುತ್ತೆ. ಫೈನಲ್ ಟು ಫೈನಲ್ 1,85,000 ಮಾಡಿ ಸರ್ 2 ಲಕ್ಷ ಬಜಾರಲ್ಲಿ 2,25,000 ಹೇಳ್ತಾರೆ. ಓಕೆ ನಾವು ಒಂದೇ ರೇಟ್ ಆಗ ರೇಟ್ 1,85,000 ರೂಪಾಯಿ ಕೊಟ್ಬಿಡೋಣ. ಓಕೆ ಸರ್. ಸರ್ ಇನ್ನೊಂದು ಡಿಸೈರ್ ಎಲ್ಲೋ ಬೋರ್ಡ್. ಸರ್ ಎಲ್ಲೋ ಬೋರ್ಡ್ ಬಂದು ಇದು 2018 ಮ್ಯಾನುಫ್ಯಾಕ್ಚರಿಂಗ್, 19 ರಿಜಿಸ್ಟ್ರೇಷನ್, 2nd ಓನರ್ ಗಾಡಿ, ಡಾಕ್ಯುಮೆಂಟ್ಸ್
ಎಲ್ಲ ರನ್ನಿಂಗ್ ಇದೆ, ರನ್ನಿಂಗ್ ಎಫ್ಸಿ ಇನ್ಶೂರೆನ್ಸ್ ಟ್ಯಾಕ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ ಗಾಡಿನೂ ಕೂಡ ಅದೇ ತರ ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಓಕೆ ಫುಲ್ಲಿ ಮೇಂಟೈನ್ ಆಗಿದೆ ಗಾಡಿ. ಇದು ತುಂಬಾ ಚೆನ್ನಾಗಿದೆ ಸರ್, ದುಡಿಯೋದರಿಗೆ ಫಸ್ಟ್ ಕ್ಲಾಸ್ ಗಾಡಿ. ಇದು ಯಾರನ್ನ ಲೋನ್ ಕೊಡೋರಿದ್ರೆ 2 ಲಕ್ಷ ಲೋನೇ ಸಿಗುತ್ತೆ, ಬಟ್ ನಮ್ಮಲ್ಲಿ ಎಲ್ಲ ಬಾಡಿ ಸಿಗಲ್ಲ. ಬಟ್ ಬೇರೆ ಕಡೆ ಮಾಡಿಸ್ಕೋಬಹುದು, 2 ಲಕ್ಷ ಲೋನೇ ಕೊಡ್ತಾರೆ ಅದಕ್ಕೆ. ಸರ್ ಇದು ಬಂದು 4,50,000 ಕೋಟಿಂಗ್ ಇರೋದು. ಫೈನಲ್ ಟು ಫೈನಲ್ ಬಂದು ಒಂದು 4,30,000 ರೂಪಾಯಿ ಕೊಟ್ಬಿಡೋಣ ಸರ್. 4,30,000 ನೀವು ಕೊಟ್ಬಿಡ್ತೀರಾ ನೀವು ಗಾಡಿ? ಇದು ಫಸ್ಟ್ ಕ್ಲಾಸ್ ಆಗಿದೆ ಸರ್ ಗಾಡಿ, ದುಡಿಯೋ ಅಂತವ್ರಿಗೆ ತಗೊಂಡು ಏನು ಮಾಡ್ಸೋ ಅಂತದ್ದು ಏನಿಲ್ಲ ಸರ್. ಯಾವ ರೀತಿ ಇದೆ ನೋಡಿ ಸರ್ ಗಾಡಿ, ಫಸ್ಟ್ ಕ್ಲಾಸ್ ಆಗೈತೆ. ತಗೊಂಡು ಓಡಿಸ್ಬೇಕು ಅಷ್ಟೇ? ಖಂಡಿತ ಅಷ್ಟೇ ಸರ್. ಒಂದು ಆಯಿಲ್ ಸರ್ವಿಸ್ ಮಾಡಿಸೋ, ಅಲೈನ್ಮೆಂಟ್ ಮಾಡಿಸ್ಕೊ ಓಡಿಸ್ತಾ ಇರ್ಬೋದು. ಗಾಡಿ ಫಸ್ಟ್ ಕ್ಲಾಸ್ ಆಗೈತೆ. 4 ಲಕ್ಷ ಇನ್ನ 5,000 ಕಮ್ಮಿ ಮಾಡಿ 4,25,000 ರೂಪಾಯಿ ಕೊಡೋಣ ಸರ್. ಓಕೆ ಸರ್. ಸೊ ನೆಕ್ಸ್ಟ್ i10 ಇದೆ, ಯಾವ ಸರ್ ಇದು? ಸರ್ ಗ್ರ್ಯಾಂಡ್ i10 2014-15 ಸಿಂಗಲ್ ಓನರ್ ಗಾಡಿ, ಅದರಲ್ಲೂ ಪುಷ್ ಬಟನ್ ಸ್ಪೋರ್ಟ್ಸ್ ವೇರಿಯಂಟ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಮ್ಯಾಗ್ ವೀಲ್ ಬರಲ್ಲ, ಬಟ್ ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗೈತೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರಿಪ್ಲೇಸ್ಮೆಂಟ್ ಯಾವ್ದು ಇಲ್ಲ ಸರ್. ಸರ್ ಇದು ಬಂದು 3,65,000 ಕೋಟಿಂಗ್ ಇರೋದು. 3,45,000 ರೂಪಾಯಿ ಕೊಡೋಣ ಸರ್. 3,40,000 ಕೊಟ್ಬಿಡ್ತೀರಾ ನೀವು ಗಾಡಿ? ಲೋನ್ ಕೂಡ ಸಿಗುತ್ತೆ ಸರ್. ಪ್ರೊಫೈಲ್ ಚೆನ್ನಾಗಿತ್ತು, ಆರಾಮಾಗಿ 80% ಖಂಡಿತ ಮಾಡಿಸ್ಕೊಡೋಣ. ಗಾಡಿನೂ ಕೂಡ ಗುಡ್ ಕಂಡೀಷನ್ ಆಗೈತೆ ಸರ್. ಓಕೆ ಸರ್. ಸೊ ನೆಕ್ಸ್ಟ್ ಬ್ರೇಜಾ ಇದೆ ಸರ್. ಬ್ರೀಜಾ ಬಂದು ಸರ್, ಬ್ರೀಜಾದಲ್ಲಿ 3 ಗಾಡಿ ಇದಾವೆ ಸರ್. ಡೀಸೆಲ್, ಪೆಟ್ರೋಲ್ ಎಲ್ಲ ತರದಲ್ಲೂ, ZDI, VDI, VXI ಎಲ್ಲ ತರದ ಗಾಡಿ ಇದಾವೆ. 2018 ಮಾಡಲು, ಸೆಕೆಂಡ್ ಓನರ್, 76,000 ಓಡಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರಿಪ್ಲೇಸ್ಮೆಂಟ್ ಯಾವ್ದಿಲ್ಲ, ಗುಡ್ ಕಂಡೀಷನ್ ಆಗೈತೆ ಗಾಡಿ. ಬೇಕಾದ್ರೆ ನಿಮ್ಗೆ ಡೌಟ್ಸ್ ಇತ್ತು ಅಂದ್ರೆ ಬೇಕಾದ್ರೆ ನಂಬರ್ ತಗೊಂಡು ಚೆಕ್ ಮಾಡಿಸ್ಕೋಬಹುದು. ಯಾವುದೇ ರೀತಿ ಆಗಿರ್ಬೋದು, ನಿಮ್ಗೆ ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಟ್ಯಾಂಪರಿಂಗ್ ಆಗಿರ್ಬೋದು, ನಿಮ್ಗೆ ಡೌಟ್ಸ್ ಬಂತ ತಗೊಂಡೋಗಿ ಸರ್ ಟೆಸ್ಟ್ ಡ್ರೈವ್ ಮಾಡಿ, ಮೆಕ್ಯಾನಿಕ್ ಕರ್ಕೊಂಬನ್ನಿ, ಶೋರೂಮ್ ಹಿಸ್ಟ್ರಿ ತೆಗೆಸ್ಕೊಳ್ಳಿ, ಆಮೇಲೆ ಗಾಡಿ ವ್ಯಾಪಾರ ಮಾಡೋಣ. 8,50,000 ಕೋಟಿಂಗ್ ಇರೋದು, ಬರೀ 8,20,000 ರೂಪಾಯಿ ಕೊಡೋಣ ಸರ್. ಓಕೆ, 8,20,000 ಮಾಡ್ಕೊಡ್ತೀರಾ ಗಾಡಿ? ಹೌದು ಸರ್. ಅದು VDI ನೋಡಿ ಸರ್. ಈ ZDI 19 ಮಾಡಲು, ಸಿಂಗಲ್ ಓನರ್, 98,000 ಓಡಿದೆ. ಇದು ಕೂಡ ರಿಪ್ಲೇಸ್ಮೆಂಟ್ ಯಾವ್ದಿಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ನೀವು ಚೆಕ್ ಮಾಡಿಸ್ಕೊಂಡು ಆಮೇಲೆ ವ್ಯಾಪಾರ ಮಾಡೋಣ ಸರ್. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. 9,40,000 ಕೋಟಿಂಗ್ ಇರೋದು. ಒಂದು 9,25,000 ರೂಪಾಯಿಗೆ ಆಗುತ್ತೆ ಸರ್ ಇದು. ಓಕೆ ಸರ್. ನಿಮಗೆ ಡೀಸೆಲ್ ಬೇಡವಾ? ಬನ್ನಿ ಸರ್, ಪೆಟ್ರೋಲ್ ಕೊಡೋಣ. 21 ಮಾಡಲು, VXI ಆಪ್ಷನಲ್, ಸಿಂಗಲ್ ಓನರ್ ಗಾಡಿ. 21 ಮಾಡಲು, ಸಿಂಗಲ್ ಓನರ್ ಗಾಡಿ, ಬರೀ 64,000 ಓಡಿದೆ. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರಿಪ್ಲೇಸ್ಮೆಂಟ್ ಯಾವ್ದಿಲ್ಲ. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಲೋನ್ ಕೂಡ 80%, 90% ಲೋನೇ ಸಿಗುತ್ತೆ ನಿಮಗೆ. ಸರ್ ಇದು ಬಂದು 8,50,000 ಕೋಟಿಂಗ್ ಇರೋದು. 8,25,000 ರೂಪಾಯಿ ಕೊಡೋಣ. ಓಕೆ ಸರ್. ಮಾರುತಿ ಇಗ್ನೇಶ್ 17 ಮಾಡಲು, ಸಿಂಗಲ್ ಓನರು, 92,000, ಜಿನಿಯನ್ ಮೀಟರ್, ಜೆಟಾ ವೇರಿಯಂಟ್, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಫಸ್ಟ್ ಕ್ಲಾಸ್ ಆಗೈತೆ. 485 ಕೋಟಿಂಗ್ ಇರೋದು ಸರ್. ಒಂದು 475 ಮಾಡ್ಕೊಡೋಣ. 475 ಮಾಡ್ಕೊಡೋಣ ಸರ್. ರೆನಾಲ್ಡ್ ಕ್ವಿಡ್ 2015 ಮಾಡಲು, ಸೆಕೆಂಡ್ ಓನರ್, RXL, 81,000 ಓಡಿದೆ. ಜಿನಿಯನ್ ಮೀಟರ್ ಗಾಡಿ ಕೂಡ ಫಸ್ಟ್ ಕ್ಲಾಸ್ ಆಗೈತೆ. ಲೋನ್ ಕೂಡ ಬೇಕಾದ್ರೆ ಮಾಡಿಸ್ಕೊಡೋಣ ಸರ್. ಬರೀ 2,35,000 ರೂಪಾಯಿ ಕೊಡ್ತೀನಿ. 2,30,000 ಲೋನ್ ಮಾಡ್ಕೊಡ್ತೀರಾ ನೀವು? 2,35,000 ಗಾಡಿ ರೇಟ್ ಬರುತ್ತೆ. ನಿಮಗೆ ಕಸ್ಟಮರ್ ಲೋನ್ ಬೇಕಾ? ಖಂಡಿತ ಲೋನ್ ಕೂಡ ಮಾಡಿಸ್ಕೊಡೋಣ. 80% ಖಂಡಿತ ಮಾಡಿಸ್ಕೊಡ್ತೀನಿ ಸರ್. i10 ಇದೆ ಸರ್. i10 2010 ಮಾಡಲು, ಸಿಂಗಲ್ ಓನರ್, ಮ್ಯಾಗ್ನಾ ವೇರಿಯಂಟ್, ಫಸ್ಟ್ ಕ್ಲಾಸ್ ಆಗೈತೆ. ಗುಡ್ ಕಂಡೀಷನ್ ಗಾಡಿ, ರಿಪ್ಲೇಸ್ಮೆಂಟ್ ಯಾವ್ದು ಇಲ್ಲ. 2,50,000 ಕೋಟಿಂಗ್ ಇರೋದು. 2,35,000 ರೂಪಾಯಿ ಕೊಡೋಣ ಸರ್. ಸರ್ ಇನ್ನೊಂದು ಬಂದು ಗ್ರ್ಯಾಂಡ್ i10 18 ಮಾಡಲು, ಸಿಂಗಲ್ ಓನರ್, 76,000 ಓಡಿದೆ. ಮ್ಯಾಗ್ನಾ ವೇರಿಯಂಟ್, ಅದು ಕೂಡ ರಿಪ್ಲೇಸ್ಮೆಂಟ್ ಯಾವ್ದಿಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಅದು ಫೈನಲ್ ಟು ಫೈನಲ್ ಬಂದು 4,35,000 ರೂಪಾಯಿ ಆಗುತ್ತೆ. ಲೋನ್ ಬೇಕಾ ಸರ್? ಖಂಡಿತ ಮಾಡಿಸ್ಕೊಡೋಣ. ಲೋನ್ ಕೂಡ ಮಾಡಿಸ್ಕೊಡ್ತೀನಿ. ಖಂಡಿತ ಮಾಡಿಸ್ಕೊಡೋಣ ಸರ್. ಇಟ್ಸ್ ಬಂದು 2013 ಮಾಡಲು, ಸೆಕೆಂಡ್ ಓನರ್, VXI. ಇದು ಕೂಡ ಗಾಡಿ ಫಸ್ಟ್ ಕ್ಲಾಸ್ ಆಗೈತಿ. ಇದು ಕೂಡ ಲೋನ್ ಕೂಡ ಸಿಗುತ್ತೆ ಸರ್. ಇದು ಬಂದು 3,15,000 ಕೋಟಿಂಗ್ ಇರೋದು. 3,05,000 ರೂಪಾಯಿ ಕೊಡೋಣ ಸರ್. 3,05,000 ರೂಪಾಯಿ ಕೊಡೋಣ. ಸನ್ರೂಫ್ ಇರೋ ಗಾಡಿ ಹುಡುಕ್ತಾ ಇದ್ದೀರಾ? 2013 ಮಾಡಲು, ಸೆಕೆಂಡ್ ಓನರ್ ಗಾಡಿ. 69,000 79,000 ರನ್ ಆಗಿದೆ ಸರ್. ಗಾಡಿ ಅಷ್ಟೇ ಸರ್ ಓಡಿರೋದು. ಬೇಕಾದ್ರೆ ನಾನು ಹೇಳಿದ್ನಲ್ಲ ಸರ್, ಡೌಟ್ ಬಂದ್ರೆ ಚೆಕ್ ಮಾಡಿಸ್ಕೊಳ್ಳಿ. ಗಾಡಿ ನಂಬರ್ ತಗೊಂಡು ಶೋರೂಮ್ ಹಿಸ್ಟ್ರಿ ಚೆಕ್ ಮಾಡ್ಸ್ಕೊಂಡು ಆಮೇಲೆ ಬನ್ನಿ ಸರ್, ವ್ಯಾಪಾರ ಮಾಡೋಣ. ಗಾಡಿ ಫಸ್ಟ್ ಕ್ಲಾಸ್ ಆಗೈತೆ. ಗುಡ್ ಕಂಡೀಷನ್ ಗಾಡಿ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಸನ್ರೂಫ್ ಕೂಡ ಇದೆ ಸರ್. ಗಾಡಿನೂ ಕೂಡ ತುಂಬಾ ಟೇಸ್ಟ್ ಆಗೈತೆ. ಗುಡ್ ಕಂಡೀಷನ್ ಗಾಡಿ ಸರ್. ಇದು ಬಂದು 3,60,000 ಕೋಟಿಂಗ್ ಇರೋದು ಸರ್. ಒಂದು ಫೈನಲ್ ಟು ಫೈನಲ್ ಒಂದು 3,40,000 ರೂಪಾಯಿ ಕೊಟ್ಬಿಡೋದು. 3,40,000 ಕೊಟ್ಬಿಡ್ತೀವಿ. 3,40,000 ರೂಪಾಯಿ. ಅದ್ರಲ್ಲಿ ಆಟೋಮೆಟಿಕ್ ಗಾಡಿ, ಸನ್ರೂಫ್ ಇರೋದು ಗಾಡಿ. ಹೌದು ಸರ್. ಓಕೆ ಸರ್. XUV 88 11 ಮಾಡಲು, 2011 ಮಾಡಲು, ಥರ್ಡ್ ಓನರ್, 1,13,000 ಓಡಿದೆ. ಜಿನಿಯನ್ ಮೀಟರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಕೂಡ ಫಸ್ಟ್ ಕ್ಲಾಸ್ ಆಗೈತೆ. 5,60,000 ಕೋಟಿಂಗ್ ಇರೋದು ಸರ್. ಫೈನಲ್ ಟು ಫೈನಲ್ ಬಂದು 5,40,000 ರೂಪಾಯಿ ಕೊಟ್ಬಿಡೋಣ. 5,40,000 ಕೊಟ್ಬಿಡೋಣ ಸರ್. ಟಾಪ್ ಆನ್ ಮಾಡಲು ಸರ್. ಓಕೆ. ಸಿಯಾಜ್ ಹುಡುಕ್ತಾ ಇದ್ರಿ ಪೆಟ್ರೋಲ್ ಅಲ್ಲಿ ಸರ್. 17 ಮಾಡಲು, ಸೆಕೆಂಡ್ ಓನರ್ ಗಾಡಿ, ಡೆಲ್ಟಾ
ಓಕೆ ಇದು ಕೂಡ ಆಕ್ಷನ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದಿಲ್ಲ, ಫಸ್ಟ್ ಕ್ಲಾಸ್ ಆಗೈತೆ. ಓಕೆ ಲೋನ್ ಕೂಡ 80% ಲೋನ್ ಮಾಡಿಸ್ಕೊಡೋಣ ಸರ್. ಬರೀ 5,10,000 ರೂಪಾಯಿ ಕೊಟ್ಬಿಡ್ತೀನಿ. ಓಕೆ 5,10,000 ರೂಪಾಯಿ ಕೊಟ್ಬಿಡೋಣ. 17 ಮಾಡಲು ಅದು ಕೂಡ 80% ನೀವು ಲೋನ್ ಮಾಡಿಸ್ಕೊಡ್ತೀವಿ. ಖಂಡಿತ ಮಾಡಿಸ್ಕೊಡೋಣ ಸರ್. 80% ಲೋನ್ ಪಕ್ಕ ಮಾಡಿಸ್ಕೊಡ್ತೀನಿ. ಓಕೆ ಸೊ ಇನ್ನೊಂದು ಎಲ್ಲೋ ಸರ್ ಇದು ಎಲ್ಲೋ ಬೋರ್ಡ್ ಸೇಲ್ ಆಗಿದೆ. ಇನ್ನೊಂದು ನೋಡಿ ಸರ್, ಆಟೋಮೆಟಿಕಲ್ 2018 ಮಾಡಲು ಸಿಂಗಲ್ ಓನರ್, ಬರೀ 35,000 ಓಡಿದೆ. ಗುಡ್ ಕಂಡೀಷನ್ ಗಾಡಿ, ಎಕ್ಸಲೆಂಟ್ ಆಗೈತೆ ಗಾಡಿ. ಓಕೆ ಯಾರನ್ನ ಹುಡುಕ್ತಾ ಇದ್ರೆ ನೋಡಿ ಸರ್, ಮಾಡಲ್ ಗಾಡಿ ಇದೆ. ಕಂಡೀಷನ್ ನೀವು ನೋಡಬಹುದು, ಇಂಟೀರಿಯರ್ ಕೂಡ ಅಷ್ಟೇ ನೀವು ನೋಡಬಹುದು. ಅದರಲ್ಲೂ VXI ಓಕೆ ಗಾಡಿ ತುಂಬಾ ಚೆನ್ನಾಗಿದೆ ನೋಡಿ ಸರ್. ಒಂದ್ಸರಿ ತೋರಿಸ್ಬಿಡಿ ಸರ್, ಕಸ್ಟಮರ್ ಒಂದ್ಸರಿ ನೋಡ್ಕೊಳ್ಳಿ. ಯಾಕಂದ್ರೆ ಬಂದಿರೋದು ಇವಾಗ ಒಂದು ಅರ್ಧ ಗಂಟೆ ಆಯ್ತು, ಹಾಫ್ ಅನ್ ಅವರ್ ಆಯ್ತು. ನೀವು ನೋಡಬಹುದು ಆಟೋಮೆಟಿಕ್ ಗಾಡಿ ಇದು, ಬರೀ 35,000 ರನ್ ಆಗಿದೆ ಗಾಡಿ ಇದು. ಪ್ರೈಸ್ ಸರ್ ಇದು ಕೋಟಿಂಗ್ ಪ್ರೈಸ್ ಸರ್. ಇದು ಬಂದು 18 ಮಾಡಲು, 80% ಲೋನ್ ಕೂಡ ಸಿಗುತ್ತೆ ಸರ್. ಇದು ಬಂದು 4,60,000 ಕೋಟಿಂಗ್ ಇರೋದು. ಒಂದು 4,40,000 ಮಾಡ್ಸೋಣ. ಇನ್ನು ಮುಂದೆ ಬನ್ನಿ, ಗಾಡಿ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ. ಜಾಸ್ತಿ ಆಗಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. 2011 ಮಾಡಲು ಸಿಂಗಲ್ ಓನರ್, 56,000 ಓಡಿದೆ. LXI ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಹಾಕ್ಸಿದ್ದಾರೆ ಕಸ್ಟಮರ್. ಶೋರೂಮ್ ಟೆಸ್ಟ್ ಎಲ್ಲ ಐತಿ. ಆಕ್ಷನ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದಿಲ್ಲ ಸರ್. ಇದು ಬಂದು ಕಸ್ಟಮರ್ ಪಾರ್ಕಿಂಗ್ ಸೇಲ್. ಫೈನಲ್ ಟು ಫೈನಲ್ 3,75,000 ಕಸ್ಟಮರ್ ಬೇಕು ಸರ್. ಇದು ಓಕೆ ನೋಡಬಹುದು ಕಂಡೀಷನ್. ನೀವು ಟೈರ್ಸ್ ಕೂಡ ಅಷ್ಟೇ 90% ಮೇಲೇನೆ ಇದೆ ಟೈರ್ಸ್ ಇದು ಸರ್. ಹೌದು ಸರ್, ಗುಡ್ ಕಂಡೀಷನ್ ಗಾಡಿ ಸರ್. ಓಕೆ ಸರ್ ಇದು ಬಂದು 2016 ಮಾಡಲು. ಓಕೆ 16 ಮಾಡಲು, ಜಾಜ್, ಹೋಂಡಾ ಜಾಜ್, ಬೇಸಿಕ್ ಮಾಡಲು. ಗಾಡಿ ಚೆನ್ನಾಗಿದೆ, ಓಡಿರೋದು 54,000 ಕಿಲೋಮೀಟರ್. ಇದು ಕೂಡ ರೀಪ್ಲೇಸ್ಮೆಂಟ್ ಯಾವುದಿಲ್ಲ, ಆಕ್ಷನ್ ಫ್ರೀ ವೆಹಿಕಲ್. ಓಕೆ ಸರ್ ಇದು ಫೈನಲ್ ಟು ಫೈನಲ್ ಬಂದು 3,65,000 ರೂಪಾಯಿ ಆಗುತ್ತೆ. 3,65,000 ರೂಪಾಯಿ ಆಗುತ್ತೆ. ಇನ್ಶೂರೆನ್ಸ್ ಲಾಬ್ಸ್ ಇದೆ. ಇನ್ಶೂರೆನ್ಸ್ ಬೇಕಾದ್ರೆ ನಾವೇ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಮಾಡಿಸಿ. ಲೋನ್ ಬೇಕಾ ನಿಮಗೆ, ಲೋನ್ ಕೂಡ ಮಾಡಿಸ್ಕೊಡೋಣ ಸರ್. 50% ಲೋನ್ ಆಗುತ್ತೆ ಸರ್. ಇದು 50% ಲೋನ್ ಖಂಡಿತ ಮಾಡಿಸ್ಕೊಡೋಣ. ಗಾಡಿ ಫಸ್ಟ್ ಕ್ಲಾಸ್ ಆಗೈತೆ ಸರ್, ಗುಡ್ ಕಂಡೀಷನ್ ಗಾಡಿ. ಓಕೆ ಸರ್. ಸೊ ವೀಕ್ಷಕರೇ, ಡೀಟೇಲ್ಸ್ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಸ್ವಲ್ಪ ಡೌಟ್ ಇದ್ದರೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳಿಸ್ಕೊಡಿ. ಸೊ ಯಾವುದು ಗಾಡಿ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ಪಲ್ಲಿ ಕಳಿಸಿ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡ್ತಾರೆ ಸರ್. ಸೊ ಲೋನ್ ಕೂಡ ಆಗುತ್ತೆ. ಸೊ ಈ ವಿಡಿಯೋ ನಾನು ಇಲ್ಲೇ ಮಾಡ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.